चैतन्यं शाश्वतं शान्तं व्योमातीतं निरञ्जनं श्रीवराचार्यचरणारविन्दाभ्यां नमः आवाहयामि श्रीवराचार्यचरणारविन्दाभ्यां नमः आसनं कल्पयामि आचार्यचरणारविन्दाभ्यां नमः हस्तयोः अर्घ्यप्रदानपरिषदनात्मकं मायापुरीहृदेवं दन्तनिविष्टं मायानक्रमैक्षन्नदविष्टोरडेर्से निरामरणविज्ञानवस्तुण्डे कल्पयाम्यहं श्रीवराचार्यचरणारविन्दाश्रयाय भूषणानि मातृव्यपरिणमन्धां धारयामि शालेयाक्षराक्षयनानुज्ञानाशवान् लाणवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः नारसिंहाय नमः अच्युताय नमः वनस्पतिरसोत्पन्नान्धाक्षस्तमनोहरः आख्ये सर्वदेवानान्धोभोजं प्रणिगृह्यतां साध्यन्तरक्षीकम्राजमात्रपाठोरादित्यज्योतिर्नमोऽस्तुते शिवराचार्यचन्द्राचार्यचन्द्रानन्दाभ्यां नमः ಎಲ್ಲರೂ ಹೇಳಿ ವಿದ್ಯಾ ವಿವರ ಸಮಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ. ಮತ್ತು ಪರಮ ಪೂಜ್ಯರಾದ ಈ ಒಂದು ಗುರುಕುಲವನ್ನು ಬೇರೆ ಯಾರಿಗಾದರೂ ಒಪ್ಪಿಸಿದ ಜವಾಬ್ದಾರಿಯನ್ನ ಅವರು ನಿವೃತ್ತಿ ಪಡೆಯಬೇಕು. ಜವಾಬ್ದಾರಿಯನ್ನು करवारिजाताम् अपार कारुण्य सुधाम्बुराशिं श्री शारदाम्बां प्रणतोऽस्मीत्यं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. ಇವತ್ತಿನ ದಿವಸ ಈ ಒಂದು ಅನೇಕ ಜನರ ವಿಶೇಷವಾದಂತಹ ಪ್ರೀತ್ಯಾದರಗಳಿಗೆ ಪಾತ್ರವಾಗಿರ್ತಕ್ಕಂತಹ ಈ ಒಂದು ಜನತಾ ವಿದ್ಯಾಸಂಸ್ಥೆಯ ಈ ವಸತಿ ಗೃಹವನ್ನು ಜಗನ್ಮಾತೆ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರ ಮತ್ತು ಪರಮ ಪೂಜ್ಯರಾದ ನಮ್ಮ ಗುರುವರೆಣ್ಯರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳು 36ನೇ ಅಧಿಪತಿಗಳು ಆಗಿರ್ತಕ್ಕಂಥ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಉದ್ಘಾಟನೆ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಾತಾವರಣದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ವಿಕ್ಷೇಪಗಳಿಲ್ಲದೆ, ಚಿತ್ತ ವಿಕ್ಷೇಪಗಳಿಲ್ಲದೆ ಪ್ರಶಾಂತವಾಗಿ ಅವರ ಒಂದು ಅಧ್ಯಯನವನ್ನು ವಸತಿಯನ್ನು ಮಾಡುತ್ತಾ ಅವರ ಅಧ್ಯಯನವನ್ನು ಉತ್ತಮವಾದಂತಹ ರೀತಿಯಲ್ಲಿ ಮುಂದುವರಿಸುವುದಕ್ಕಾಗಿ ಬೇಕಾದಂತಹ ರೀತಿಯಲ್ಲಿ ಈ ಒಂದು ವಸತಿ ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅಶನ ವಸತಿಗಳು ಎರಡೂ ಸಹ ಪ್ರಾಪ್ತವಾಗಿ ಅದರಿಂದ ಉತ್ತಮವಾದಂತಹ ರೀತಿಯಲ್ಲಿ ವಿದ್ಯಾಭ್ಯಾಸವು ಮುಂದಿನ ಕಾಲದಲ್ಲಿ ನಡೆದು ತದ್ವಾರ ಇನ್ನೂ ಉತ್ತಮವಾದಂತಹ ಒಂದು ಅಭಿವೃದ್ಧಿಯನ್ನು ಉಂಟಾಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ.
ಈ ಒಂದು ಸಂಸ್ಥೆಯು ಅನೇಕ ವರ್ಷಗಳಿಂದ ವಿಶೇಷವಾದಂತಹ ಒಂದು ಪರಿಶ್ರಮದ ಮೂಲಕ ಪ್ರತಿ ವರ್ಷವೂ ಸಹ ಒಂದೊಂದು ಅಭಿವೃದ್ಧಿ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಹೋಗ್ತಾ ಇರುವುದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಉತ್ತಮವಾದ ವಿದ್ಯೆಯನ್ನು ನೀಡಿದ್ದಲ್ಲದೆ ಈಗಲೂ ಸಹ ನೀಡುತ್ತಾ ಇರುವುದು, ಮುಂದೆಯೂ ಸಹ ನೀಡಲಿಕ್ಕಿರುವುದು, ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಚಿಕ್ಕದಾಗಿ ಪ್ರಾರಂಭವಾಗಿ ಇವತ್ತಿನ ದಿವಸ ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಇದರಲ್ಲಿ ವಿಶೇಷವಾಗಿ ಗಣೇಶ್ ಮಗುವೀರ ಅವರು ಮತ್ತು ಅವರ ಜೊತೆಯಲ್ಲಿ ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಸಜ್ಜನರು, ಅವರೆಲ್ಲರ ಒಂದು ವಿಶೇಷವಾದಂತಹ ಪರಿಶ್ರಮ ಇದ್ದೇ ಇದೆ. ಆ ಒಂದು ಪರಿಶ್ರಮ ಇಲ್ಲ ಅಂತಂದರೆ ಇದು ಯಾವುದೂ ಸಹ ಆಗುವುದಿಲ್ಲ. ಒಂದು ಸಂಕಲ್ಪವನ್ನು ಗಣೇಶ್ ಅವರು ಮಾಡಿ ಸ್ವತಃ ಅವರೇ ಅಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ಮಾಡುತ್ತಾ ಎಷ್ಟೋ ಜನರಿಗೆ ಪಾಠವನ್ನು ಮಾಡುತ್ತಾ ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವು ಪ್ರಾಪ್ತವಾಗಬೇಕು ಅನ್ನೋ ಸಂಕಲ್ಪವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದನ್ನು ಇಷ್ಟು ದೊಡ್ಡ ಸ್ಥಿತಿಗೆ ತಂದಿದ್ದಾರೆ. ಅದು ಅತ್ಯಂತ ಪ್ರಶಂಸನೀಯವಾದಂತಹ ವಿಚಾರವಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಕಥೆಯು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಅದು ಕೆಲವರಿಗೆ ತುಂಬ ಜನರಿಗೆ ಅದು ಗೊತ್ತಿರಬಹುದು. ಏನು ಅಂತ ಕೇಳಿದರೆ, ಒಂದು ಕಡೆ ಒಂದು ಊರಿನಲ್ಲಿ ಒಬ್ಬರು ದೊಡ್ಡ ಪಂಡಿತರಿದ್ದರು. ಅವರು ಬಾಲ್ಯದಿಂದಲೂ ತುಂಬ ಅಧ್ಯಯನವನ್ನು ಮಾಡಿ ದೊಡ್ಡ ವಿದ್ಯಾವಂತರಾಗಿ ದೊಡ್ಡ ಪಂಡಿತರಾಗಿದ್ದಾರೆ. ಮತ್ತು ತಾನು ಅಭ್ಯಾಸ ಮಾಡಿದಂತಹ ವಿದ್ಯೆಯನ್ನು ಇನ್ನೂ ಹೆಚ್ಚಿನ ಜನರಿಗೆ ಹೇಳಿಕೊಡಬೇಕು ಅಂತ ಹೇಳಿ ಒಂದು ಗುರುಕುಲವನ್ನು ಮಾಡಿ ಆ ಒಂದು ಗುರುಕುಲದಲ್ಲಿ ತುಂಬ ಜನ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ರು. ಈಗ ಅನೇಕ ವರ್ಷಗಳ ಕಾಲ ಸತತವಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಮಾಡಿ ತುಂಬ ಜನರನ್ನು ತಯಾರು ಮಾಡಿದರು. ಅನೇಕ ವರ್ಷಗಳಾದ ಮೇಲೆ ಅವರಿಗೆ ಒಂದು ಮನಸ್ಸಲ್ಲಿ ಸಂಕಲ್ಪ ಬಂತು, ನಾನು ಇಷ್ಟು ವರ್ಷ ಚೆನ್ನಾಗಿ ತುಂಬ ಜನರನ್ನು ತಯಾರು ಮಾಡಿದ್ದೇನೆ, ಆದರೆ ಇದಿಷ್ಟೂ ವರ್ಷಗಳಲ್ಲಿ ಮಕ್ಕಳನ್ನು ತಯಾರು ಮಾಡುವಂತಹ ಒಂದು ಕೆಲಸದಲ್ಲೇ ನಾನು ತೊಡಗಿದ್ದರಿಂದ ಎಲ್ಲಿಗೂ ನಾನು ಹೋಗಲಿಲ್ಲ. ಸಂಪೂರ್ಣ ಅವರು ಇದಿಷ್ಟು ವರ್ಷಗಳ ಕಾಲ ಅಲ್ಲೇ ಇದ್ದರು. ಎಲ್ಲಿಗೂ ಅಂತಂದರೆ ಯಾವುದೋ ತೀರ್ಥಯಾತ್ರೆಗೋ ಅಥವಾ ಎಲ್ಲೆಲ್ಲೋ ಯಾವುದ್ಯಾವುದೋ ಜಾಗಕ್ಕೆ ಹೋಗಿ ನೋಡಲಿಕ್ಕೆ ಅಂತ ಎಲ್ಲೂ ಹೋಗಿಲ್ಲ ಆ ಥರ ಅವರು. ಯಾಕಂದರೆ ಹಂಗೆ ಹೋಗ್ಬಿಟ್ರೆ ಮತ್ತೆ ಈ ಕೆಲಸ ನಿಂತು ಹೋಗ್ಬಿಡುತ್ತೆ ಅಂಥೇಳಿ ಯಾವಾಗಲೂ ಇಲ್ಲೇ ಇರ್ತಿದ್ರು. ಅದೇ ಕೆಲಸವಾಗಿ ಇಟ್ಕೊಂಡು ದಿವಸ ಮಕ್ಕಳಿಗೆ ಪಾಠ ಮಾಡೋದು, ಮಕ್ಕಳನ್ನು ತಯಾರು ಮಾಡುವುದು, ಇದನ್ನೆಲ್ಲ ಮಾಡ್ತಾ ಇದ್ರು. ಸುಮಾರು ವರ್ಷಗಳಾಯಿತು. ಈಗ ತುಂಬ ಜನರು ತಯಾರಾಗಿದ್ದಾರೆ. ಆದ್ದರಿಂದ ಈಗ ಒಂದ್ಸಲ ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗಿ ಬರಬೇಕು, ಸ್ವಲ್ಪ ಕಾಲ ತೀರ್ಥಯಾತ್ರೆಗೆ ಹೋಗಿ ಬರಬೇಕು, ಮತ್ತೆ ನಿಧಾನಕ್ಕೆ ನೀವು ಕೆಲಸ ನಾನು ತುಂಬ ಜನ ತಯಾರು ಮಾಡಿ ಆಯ್ತದ್ರಿಂದ ಒಂದ್ಸಲ ತೀರ್ಥಯಾತ್ರೆಗೆ ಹೋಗಿ ಈ ಒಂದು ಗುರುಕುಲವನ್ನು ಬೇರೆ ಯಾರಿಗಾದರೂ ಒಪ್ಪಿಸಿ ಇದರ ಜವಾಬ್ದಾರಿಯನ್ನು ಅವರು ನಿವೃತ್ತಿ ಪಡಿಬೇಕು ಅಂತ ಒಂದು ಸಂಕಲ್ಪ ಮಾಡಿದರು. ಆದರೆ ಇದನ್ನು ಯಾರಿಗೆ ಕೊಡಬೇಕು, ಇದರ ಜವಾಬ್ದಾರಿಯನ್ನು ಪುನಃ ತನ್ನ ಹಾಗೆ ಯಾರು ಇದನ್ನು ವಿಸ್ತಾರವಾಗಿ ಇನ್ನೂ ವಿಸ್ತಾರಗೊಳಿಸ್ತಾನೋ ಅಂಥವನಿಗೆ ಕೊಡಬೇಕು. ಆ ಥರದ ಒಂದು ಸ್ವಭಾವ ಇರುವವರಿಗೆ ಕೊಡಬೇಕು. ಏನು ಮಾಡುವುದು ಅಂತ ಯೋಚನೆ ಮಾಡಿದರು. ಎಲ್ಲ ವಿದ್ಯಾರ್ಥಿಗಳನ್ನು ಒಂದ್ಸತಿ ನೋಡಿದರು. ಅಂದರೆ ಎಲ್ಲ ಓದಿದವರು, ಓದಿ ಮುಗಿಸಿದವರನ್ನು, ಅವರನ್ನೆಲ್ಲ ಇವರ ಹತ್ರ ಯಾರು ಓದಿ ತಯಾರಾಗಿದ್ದಾರೋ ಅವರೆಲ್ಲರನ್ನು ಒಂದ್ಸತಿ ನೋಡಿದರು, ಪರಿಶೀಲನೆ ಮಾಡಿದರು. ಅದರಲ್ಲಿ ಇಬ್ಬರು ಆಗಬಹುದು ಅಂತ ಅನಿಸ್ತು ಇವರಿಗೆ. ಆಯಿತು ಅಂತ ಇಬ್ಬರನ್ನು ಕರೆದು ಹೇಳಿದರು, ನೋಡಪ್ಪ, ನಾನು ಈ ಥರ ಯಾತ್ರೆಗೆ ಹೋಗಿ ಬರಬೇಕು ಅಂತಿದೆ, ನಾನು ಹೋಗಿ ಬರುವ ತನಕ ನೀವು ಪಾಠ ಮಾಡ್ತಾ ಇರಿ, ಆಮೇಲೆ ನಾನು ಹೇಳ್ತೀನಿ ಮುಂದೆ ಏನು ಮಾಡಬೇಕು ಅಂತ ನಾನು ಬಂದ ಮೇಲೆ ಹೇಳ್ತೀನಿ ಅಂತಂದರು. ಸರಿ ಆಯಿತು ತಮ್ಮಪ್ಪಣೆ, ನೀವು ಯಾತ್ರೆಗೆ ಹೋಗಿ ನಿಶ್ಚಿಂತೆಯಾಗಿ ಯಾತ್ರೆಗೆ ಹೋಗಿ ನಾವಿಲ್ಲೆಲ್ಲ ಪಾಠ ಮಾಡಿ ಏನು ಈ ವಿದ್ಯಾಭ್ಯಾಸ ಇದು ಯಾವುದು ನಿಲ್ಲದೆ ನಾನು ಹಾಗೆ ನೋಡ್ಕೊಳ್ತೀವಿ, ಇದನ್ನು ಮುಂದುವರಿಸ್ತೀವಿ ಅಂತ ಅವ್ರು ಹೇಳಿದರು. ಅವ್ರು ಹೋಗ್ತಾ ಹೋಗ್ತಾ ಏನು ಮಾಡಿದರು ಅಂತಂದರೆ ಇಬ್ಬರಿಗೂ ಒಂದೊಂದು ಮೂಟೆ ಕೊಟ್ಬಿಟ್ಟು ಹೋದರು. ಏನೋ ಒಂದಿದೆ ಮೂಟೆ ಒಳಗೆ, ಇವನಿಗೊಂದು ಮೂಟೆಯನ್ನು ಅವನಿಗೊಂದು ಮೂಟೆಯನ್ನು ಕೊಟ್ಬಿಟ್ಟು ನಾನು ಹೋಗಿ ಬರೋ ತನಕ ಇದನ್ನು ಜಾಗ್ರತೆಯಾಗಿ ಕಾಪಾಡಿ ಮತ್ತೆ ಬಂದಮೇಲೆ ನಾನು ಕೈ ಕೊಡಿ ಅಂತ ಹೇಳಿಬಿಟ್ಟು ಹೋದರು. ಆಯ್ತು ಸ್ವಾಮಿ, ಹಾಗೆ ನೀವು ಹೋಗಿ ಬನ್ನಿ, ನಾವು ಗುರುಕುಲನೂ ಚೆನ್ನಾಗಿ ನಡೆಸ್ತೀವಿ, ಈ ಮೂಟೆಯನ್ನು ಚೆನ್ನಾಗಿ ಕಾಪಾಡಿ ವಾಪಸ್ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಆಯಿತು ಅಂತ ಇವರು ಯಾತ್ರೆಗೆ ಹೊರಡೋದು ಅಂತಂದರೆ ಈಗಿನ ಕಾಲದಲ್ಲಿ ಇದ್ದ ಹಾಗಿಲ್ಲ. ಈಗಿನ ಕಾಲದಲ್ಲಾದರೆ ಇವತ್ತು ಹೋಗಿ ನಾಳೆ ಬಂದುಬಿಡ್ತಾರೆ. ಕಾಶಿಗೆ ಇವತ್ತು ಹೋಗೋದು ನಾಳೆಗೆ ಬಂದುಬಿಡೋದು, ಹಾಗೆಲ್ಲ ಯಾತ್ರೆಗಳು ನಡೀತಾ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಹಾಗಿಲ್ಲ. ಒಂದ್ಸಲ ಮನೆಯಿಂದ ಕಾಶಿ ಯಾತ್ರೆಗೋ ಅಥವಾ ಇನ್ನೆಲ್ಲಿಗೋ ಯಾತ್ರೆಗೆ ಹೋಗಬೇಕು ಅಂತಂದರೆ ಕಾಶಿಗೆ ಹೋಗಿ ಕೇದಾರಕ್ಕೋ ಯಾತ್ರೆಗೆ ಹೋಗಿಬಿಟ್ರೆ ಸುಮಾರು ತಿಂಗಳುಗಳು ಬೇಕು, ನಡ್ಕೊಂಡು ಹೋಗಬೇಕಾಗಿತ್ತು ಆಗಿನ ಕಾಲದಲ್ಲಿ. ಹಾಗಾಗಿ ಇವರು ಯಾತ್ರೆಗೆ ಹೊರಟರು. ಸುಮಾರು ತಿಂಗಳುಗಳ ಕಾಲ
ಯಾತ್ರೆ ನಡೆಯಿತು. ಸುಮಾರು ವರ್ಷಗಳ ಕಾಲ ಹಿಡಿತು. ಯಾಕಂದರೆ ಅವರು ಅಲ್ಲಿ ಇನ್ನೂ ಸುಮಾರು ನೋಡ್ಕೊಂಡು ಬರಬೇಕು ಅಂತೇಳಿ ಪೂರ್ತಿ ಭಾರತದಲ್ಲೆಲ್ಲ ಕಡೆ ಸಂಚಾರ ಮಾಡಿಕೊಂಡು ಎಲ್ಲ ಯಾತ್ರೆಯನ್ನು ಮಾಡಿಕೊಂಡು ಒಂದಿಷ್ಟು ವರ್ಷಗಳಾದ ಮೇಲೆ ಪುನಃ ವಾಪಸ್ ಬಂದು ಪುನಃ ಇಬ್ಬರನ್ನು ಕರೆದರು. ಏನಪ್ಪ ಗುರುಕುಲ ಚೆನ್ನಾಗಿ ನಡೀತಾ ಇದೆಯಾ? ಆಯ್ತು, ಚೆನ್ನಾಗಿ ನಡೆಸ್ತಾ ಇದ್ದೀವಿ, ಪರವಾಗಿಲ್ಲ. ಸರಿ, ನಾನು ನಿಮ್ಗೆ ಹೋಗ್ತಾ ಒಂದು ಮೂಟೆ ಕೊಟ್ಟಿದ್ನಲ್ವ, ಮೊದಲನೇ ಅವನನ್ನು ಕರೆದ್ರು. ನಾನು ಹೋಗ್ತಾ ನಿಮ್ಗೊಂದು ಮೂಟೆ ಕೊಟ್ಬಿಟ್ಟು ಹೋದ್ನಲ್ವ, ಎಲ್ಲದು ಅಂತ ಕೇಳಿದೆ. ಅವನು ಒಳಗೆ ಹೋದ, ಎಲ್ಲ ಬೀರೊಳಗೆ ಇಟ್ಟಿದ್ದ, ಅದನ್ನು ತೆಗೆದ, ಆ ಮೂಟೆ ವಾಪಸ್ ತಂದು ಕೊಟ್ಟ. ಅದನ್ನು ಬಿಚ್ಚಿ ನೋಡಿದ್ರೆ ಅದರೊಳಗೆ ಏನಿತ್ತು ಅಂದರೆ ಧಾನ್ಯ ಇತ್ತು. ಆ ಧಾನ್ಯವನ್ನು ಬಿಚ್ಚಿ ನೋಡಿದಾಗ ಪೂರ್ತಿ ಹಾಳಾಯಿತು, ಹುಳ ಹಿಡಿದಿತ್ತು. ಯಾಕಂದರೆ ಇಷ್ಟು ವರ್ಷಗಳಾಯ್ತಾದ್ರಿಂದ, ಸುಮಾರು ವರ್ಷಗಳ ಕಾಲ ಆಯ್ತಾದ್ರಿಂದ ಆ ಕೊಟ್ಟಿರೋ ಧಾನ್ಯ ಪೂರ್ತಿ ಹುಳ ಹಿಡಿಯಿತು. ಇವ್ರು ಕೇಳಿದ್ರು, ಏನಪ್ಪ ನಾನು ಇದನ್ನು ಚೆನ್ನಾಗಿ ಕಾಪಾಡಿ ನನಗೆ ಕೊಡ್ಲಿಕ್ಕೆ ಹೇಳಿದ್ನಲ್ಲ, ಈಗೆಲ್ಲ ಹಾಳಾಗೋಯ್ತಲ್ಲ, ನಾನು ಕೊಡೋ ಹೊತ್ತಿಗೆ ಚೆನ್ನಾಗಿತ್ತಲ್ವ, ನೀನೇನು ವಾಪಸ್ ಕೊಡೋ ಹೊತ್ತಿಗೆ ಇಲ್ಲ ಹಾಳಾಗೋಯ್ತಲ್ವ, ಇದನ್ನು ನೀನು ಕಾಪಾಡ್ಲಿಕ್ಕೆ ಹೇಳಿದ್ನಲ್ವ. ಅವನು ಹೇಳಿದ, ಗುರುಗಳೇ ನೋಡಿ, ನೀವು ಕೊಟ್ಟಿದ ತಕ್ಷಣ ಹಾಗೆ ತೊಗೊಂಡು ಹೋಗಿ ನಾನು ಒಳಗಿಟ್ಟಿದ್ದೆ, ಬೀರೊಳಗಿಟ್ಟು ಬೀಗ ಹಾಕಿದ್ದೀನಿ. ಇಲ್ಲಿ ತನಕ ಇವತ್ತಿನ ತನಕ ಯಾರನ್ನು ತೆಗಿಲಿಕ್ಕೆ ಬಿಡಲಿಲ್ಲ, ನಾನು ತೆಗೆದಿಲ್ಲ. ಇವತ್ತು ನೀವು ಬಂದು ಕೇಳಿದ ಮೇಲೆ ಮತ್ತೆ ತೆಗೆದು ನಿಮಗೆ ಕೊಡ್ತಾ ಇರುವುದಷ್ಟೇ. ಒಳಗೆ ಏನಿದೆ ಅಂತ ನನಗೇನು ಗೊತ್ತಾಗುತ್ತೆ? ಅದನ್ನೇನು ಒಳಗೆ ಏನಿದೆ ಅಂತ ನಾನೇನು ನೋಡಲಿಲ್ಲ ಅಂತ ಹೇಳ್ದ. ಮತ್ತೆ ಇನ್ನೊಂದೇನಂತಂದ್ರೆ, ಇಲ್ಲ, ಈ ಥರ ಧಾನ್ಯ ಇಷ್ಟು ವರ್ಷ ಇಡ್ಲಿಕ್ಕೆ ಸಾಧ್ಯವಿಲ್ಲಲ್ವ, ನೀವು ಮಾತ್ರ ಹೇಗೆ ಕೊಟ್ಟಿದ್ದೀರಿ ನನಗೆ ಅಂತ ಬೇರೆ ಕೇಳಿದ, ಗುರುಗಳನ್ನೇ ಕೇಳಿದ. ಹೀಗೆ ಅಷ್ಟು ವರ್ಷ ಧಾನ್ಯ ಇರುತ್ತಾ ಎಲ್ಲಾದರೂ, ಆಮೇಲೆ ಸ್ವಲ್ಪ ಕಾಲ ಆದ್ಮೇಲೆ ಹಾಳಾಗುತ್ತಲ್ವ, ಹುಳ ಹಿಡಿಯುತ್ತಲ್ವ, ನೀವು ಮಾತ್ರ ನನಗೆ ಆ ಥರ ಹೆಂಗೆ ಕೊಟ್ಟಿದ್ದೀರಿ? ನಾನೇನು ಅದರೊಳಗೆ ಏನಿದೆ ಅಂತ ನೋಡಲಿಲ್ಲ ಅಂತ ಹೇಳಿದ. ಸರಿ ಆಯ್ತಪ್ಪ ಬಿಡು. ಇನ್ನೊಬ್ಬ ಎಲ್ಲಿ? ಅವನಿಗೆ ಕೊಟ್ಟನಲ್ವ, ಅವನೇನು ಮಾಡಿದ ಅದನ್ನು ಅಂತ ಕೇಳಿದೆ. ಆಗ ಇವ್ರು ಹೇಳಿದ್ರು, ಗೊತ್ತಿಲ್ಲ, ಅವನೇನೋ ಮಾಡಿದ, ಅವನೆಲ್ಲೋ ಆ ಥರ ಏನು ಅವನೆನ್ನೋ ಒಂದು ಕಡೆ ಜಾಗ್ರತೆಯಾಗಿಟ್ಟು ಏನು ಕಾಪಾಡಿದಂಗೆ ಕಾಣೋದಿಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ, ಎಲ್ಲಿ ಕರಿ ಅವನನ್ನು ಕರೆದ್ರು. ಏನಾಯಿತು? ಆ ಮೂಟೆಯಲ್ಲಿ ತಗೊಂಬ ಅಂತಂದ್ರು ಗುರುಗಳು. ಆಗ ಅವನು ಹೇಳಿದ, ನಾನು ಅದನ್ನು ತರ್ಲಿಕ್ಕಾಗಲ್ಲ ಅಂದರೆ ಹಾಳು ಮಾಡಿಬಿಟ್ಟಿದ್ಯಾ? ಇಲ್ಲ ಹಾಳು ಮಾಡಲಿಲ್ಲ, ಆದರೆ ತರಕ್ಕಾಗೋದಿಲ್ಲ. ಮತ್ತೆ ಏನು ಮಾಡಬೇಕು? ನೀವೇ ನನ್ನ ಜೊತೆಗೆ ದಯಮಾಡಿಸ್ಬೇಕು ಅಂತ ಕೇಳಿದ. ಯಾಕೆ? ನೀವೇ ನನ್ನ ಜೊತೆಗೆ ದಯಮಾಡಿಸಿದ್ರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಅಂತ. ಸರಿ ಆಯಿತು, ಹೋಗೋಣ. ಹೋದರು. ದೊಡ್ಡದೊಂದು ಕೊಠಡಿ ಇತ್ತು. ಆ ಬಾಗಿಲು ತೆಗೆದ. ಒಳಗೆ ಪೂರ ಒಂದು ಮೂಟೆ ಅಲ್ಲ, 100 ಮೂಟೆಗಳಿತ್ತು ಒಳಗೆ. ಕೇಳಿದ್ರು, ಇದೇನಪ್ಪ ನಾನು ನೀವು ಕೊಟ್ಟಿದ್ದೆಲ್ಲಿ? ನೀವು ಕೊಟ್ಟಿದ್ರೆ ಫಲಾನೇ ಇದು. ನೀವು ನನಗೆ ಒಂದು ಮೂಟೆ ಕೊಟ್ಟಿದ್ದೀರಿ, ಕೊಟ್ಟ ತಕ್ಷಣ ಒಳಗೆ ಏನಿದೆ ಅಂತ ಗೊತ್ತಿಲ್ಲ, ಕಾಪಾಡಿಬಿಟ್ಟು ಮತ್ತೆ ನೀವು ಹೋದವರು ಯಾವಾಗ ಬರ್ತೀರೋ ಗೊತ್ತಿಲ್ಲ, ಅಲ್ಲಿ ತನಕ ಇದರೊಳಗೆ ಏನಿದೆ ಅದನ್ನು ಹೆಂಗೆ ಕಾಪಾಡೋದು ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ತಕ್ಷಣ ತೆಗೆದು ನೋಡಿದಾಗ ಒಳಗೆ ಧಾನ್ಯ ಇತ್ತು. ಈ ಧಾನ್ಯ ರಾಶಿ ತುಂಬ ವರ್ಷಗಳ ಕಾಲ ನೀವು ಯಾವಾಗ ಬರ್ತೀರೋ ಗೊತ್ತಿಲ್ಲ, ನೀವು ಬರೋ ತನಕ ಇದು ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ತಕ್ಷಣ ನಾನೇನು ಮಾಡಿದೆ ಅಂತಂದರೆ, ಆವತ್ತಿನ ದಿವಸದಿಂದಲೇ ವ್ಯವಸಾಯ ಶುರು ಮಾಡಿದ್ದೆ, ಕೃಷಿ ಶುರು ಮಾಡಿದ್ದೆ. ನಾನು ಇದೇ ಧಾನ್ಯವನ್ನು ಹಾಕಿ ನಾನು ಕೃಷಿ ಶುರು ಮಾಡಿದ್ದೆ. ಆ ಒಂದು ಕೃಷಿಯನ್ನು ಮಾಡ್ತಾ ಇದ್ದೆ, ಈ ಗುರುಕುಲನೂ ನಡೆಸ್ತಾ ಕೃಷಿಯನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಆ ಕೃಷಿಯಲ್ಲಿ ಪ್ರತಿ ವರ್ಷ ಚೆನ್ನಾಗಿ ಇದನ್ನು ಬೆಳೆಸಿ ಇವತ್ತು ಇಷ್ಟು ಸಂಪತ್ತಿ ಆಗಿದೆ. ಇದಿಷ್ಟು ಧಾನ್ಯ ನೀವು ಕೊಟ್ಟಿದ್ದನ್ನು ಇಟ್ಟುಕೊಂಡೇ ನಾನು ಶುರು ಮಾಡಿದ್ದು. ಬೇಕು, ಆಮೇಲೆ ನಾವು ಪ್ರತ್ಯೇಕವಾಗಿ ಓದಬೇಕು, ಆಮೇಲೆ ನಮ್ಮ ಸಹಪಾಠಿಗಳ ಜೊತೆ ಕೂತ್ಕೊಂಡು ಓದಬೇಕು, ಆಮೇಲೆ ಇದನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ಅನುಭವಾತ್ಮಕವಾಗಿಯೂ ಅದನ್ನು ತಿಳ್ಕೊಳ್ಬೇಕು. ಇಷ್ಟು ಮಾಡಿದರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ತಿಳ್ಕೊಂಡಂಗಾಗುತ್ತೆ. ಅಂದರೆ ಇದಿಷ್ಟು ಸಹ ಒಂದು ವಿಷಯಕ್ಕೆ ಮಾತ್ರ. ಇನ್ನು ಮತ್ತೆ ಬೇರೆ ವಿಷಯಗಳು, ಬೇರೆ ಸಬ್ಜೆಕ್ಟ್ಗಳು, ಬೇರೆ ಟಾಪಿಕ್ಗಳು ಅದೆಲ್ಲ ಬೇರೆ ಬೇಕಾದಷ್ಟಿದ್ದೇ, ಅದು ಮುಗಿಯೋದಿಲ್ಲ. ವಿದ್ಯಾಭ್ಯಾಸ ಅನ್ನೋದು ಬಹಳ ದೊಡ್ಡದು, ವಿದ್ಯೆ ಅನ್ನೋದು ದೊಡ್ಡ ಸಾಗರ, ಅದು ಮುಗಿಯೋದಿಲ್ಲ, ಅದು ಹೋಗ್ತಾನೇ ಇರುತ್ತೆ. ಆದರೆ ಅದರೊಳಗೆ ಒಂದು ವಿಷಯ ನಾವು ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡು, ಎಲ್ಲ ಮಕ್ಕಳು ಅವರವರ ಅಭಿರುಚಿಗೆ ತಕ್ಕಂತೆ ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದನ್ನು ಅಭ್ಯಾಸ ಮಾಡುವ ಹೊತ್ತಿಗೆ ಇಷ್ಟೆಲ್ಲ ಆಗಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಇಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು ಒಬ್ಬರು ಇನ್ನೊಬ್ಬರ ಜೊತೆಗೆ ವಿಶೇಷವಾಗಿ ಸೌಹಾರ್ದವಾಗಿರಬೇಕು, ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಸೌಹಾರ್ದವಾಗಿರಬೇಕು. ಮತ್ತು ಇನ್ನೊಬ್ಬರ ಜೊತೆಗೆ ಮಾತನಾಡಬೇಕಾಗಿ ಬಂತು ಅಂತಂದರೆ ಸುಮ್ಮನೆ ವ್ಯರ್ಥವಾದ ವಿಷಯಗಳ ಬಗ್ಗೆ ಮಾತಾಡಬಾರ್ದು. ಏನು ನಡೀತಾ ಇದೆ ಲೋಕದಲ್ಲಿ, ಏನು ನಡೀತಾ ಇದೆ ಊರಲ್ಲಿ, ಏನು ನಡೀತಾ ಇದೆ, ಅಥವಾ ಯಾವುದೋ ಸಿನಿಮಾದಲ್ಲಿ ಏನಾಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಮಕ್ಕಳೆಲ್ಲ. ಅದು ಯಾವುದೋ ಸಿನಿಮಾ ಬಂತಂತೆ, ಅದರೊಳಗೆ ಏನೋ ಆಯ್ತಂತೆ, ಅವರೇನೋ ಹೇಳಿದ್ದಂತೆ, ಅದನ್ನು ಹೀಗಾಯ್ತಂತೆ, ಅವನು ಮಾಡಿದ ಹಾಗೆ ನಾನು ಮಾಡಬೇಕು, ಮಾಡಿದ ಒಳ್ಳೆ ಕೆಲಸ ಆದರೆ ಮಾಡ್ಬೋದು, ಪರವಾಗಿಲ್ಲ. ಅದರಲ್ಲಿ ಅವನು ಮಾಡಿದ ಒಳ್ಳೆ ಕೆಲಸ ಆದರೆ ಇವನು ಸರ್ ಅದು ಒಳ್ಳೆ ಕೆಲಸ ಆದ್ದರಿಂದ ಅವ್ನು ಮಾಡಿದ ಹಾಗೆ ನೀನು ಮಾಡ್ಬೋದು. ಆದರೆ ಅವನೇನೋ ಕೆಲಸ ಬೇರೆ ಥರದ್ದು ಯಾವುದೋ ಮಾಡಿರ್ತಾನೆ, ಅದನ್ನು ಮಾಡಬೇಕು ನಾನು. ಅವನು ಅದರ ಬಗ್ಗೆ ಯೋಚನೆ ಮಾಡೋದು, ಅದರ ಬಗ್ಗೆ ಮಾತನಾಡೋದು, ಇದರ ಬಗ್ಗೆ ಮಾತಾಡುವುದಲ್ಲ. ಇದರ ಬಗ್ಗೆ ಮಾತಾಡಲೇಬಾರ್ದು, ಅದರಿಂದ ಒಂದು ನ್ಯಾಯ ಪೈಸೆ ಪ್ರಯೋಜನವೂ ಇಲ್ಲ. ಮಾತನಾಡಿದರೆ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿ, ಒಳ್ಳೆಯ ವಿಷಯಗಳ ಬಗ್ಗೆ ಮಾತಾಡಿ.
ಏನು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಈ ಚಿಂತನೆಗಳನ್ನು ಮಾಡಬೇಕು ವಿದ್ಯಾರ್ಥಿಗಳು. ಇನ್ನೊಬ್ಬರ ಜೊತೆಗೆ ಮಾತಾಡಿದರೆ ಈ ವಿಷಯಗಳ ಬಗ್ಗೆ ಮಾತಾಡ್ಕೊಳ್ಬೇಕು ಪರಸ್ಪರ. ಅದಕ್ಕೆ ಈಗ ಹೇಳಿದ ಹಾಗೆ ಈ ಥರ ಒಟ್ಟಿಗೆ ಇರುವುದು ಅಥವಾ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುವ ಅನ್ನೋ ಪದ್ಧತಿ ಬಂದಿದ್ದೇ ಇದಕ್ಕೋಸ್ಕರ. ಯಾಕೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಈ ವಿಷಯಗಳ ಬಗ್ಗೆ ಮಾತಾಡಿಕೊಳ್ಳುವಂತೆ ಆಗಲಿ, ಅದಕ್ಕೊಂದು ಅವಕಾಶ ಅವರಿಗೆ ಸಿಗಲಿ, ಅದರಿಂದ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಇದರ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುವುದು ಅನ್ನೋ ಪದ್ಧತಿ ಬಂದಿದ್ದೇ ಅದಕ್ಕೋಸ್ಕರ, ಆ ಒಂದು ಕ್ರಮ ಬಂದಿದ್ದೇ ಅದಕ್ಕೋಸ್ಕರ. ಆ ಜೊತೆಯಲ್ಲಿದ್ದಾಗ ಜ್ಞಾನದ ವಿನಿಮಯ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ. ಆದರೆ ಈಗ ಎಲ್ಲ ಏನು ಮಾಡ್ತಾರೆ, ಒಟ್ಟಿಗೆ ಇರುವಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತಾರೆ. ಅದರಿಂದ ಉಪಯೋಗನೂ ಇಲ್ಲ, ಈ ವಿದ್ಯಾಭ್ಯಾಸಕ್ಕೂ ಉಪಯೋಗ ಇಲ್ಲ, ಜೀವನಕ್ಕೂ ಉಪಯೋಗ ಇಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ. ಅದರಿಂದ ಅದನ್ನು ಮಾಡಬಾರದು, ಆ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಇಂತಹ ವಿಷಯಗಳ ಬಗ್ಗೆ ಮಾತಾಡಿಕೊಂಡಾಗ ಮಾತ್ರವೇ ಇನ್ನೂ ಹೊಸ ಹೊಸ ಆವಿಷ್ಕರಣೆಗಳಾಗುತ್ತೆ. ಚರ್ಚೆ, ಒಳ್ಳೆಯ ವಿಷಯದ ಬಗ್ಗೆ ಮಾತಾಡಿಕೊಂಡಾಗ, ಸೌಹಾರ್ದವಾಗಿ ಮಾತಾಡಿಕೊಂಡು ಒಳ್ಳೆಯ ವಿಷಯದ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರವೇ ಇನ್ನೂ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಆವಿಷ್ಕರಣೆಗಳು ಆಗುತ್ತೆ. ಅದರಿಂದ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ, ದೇಶಕ್ಕೂ ಒಳ್ಳೆಯ ಹೆಸರು ಬರುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ. ಅದರಿಂದ ಇಂತಹ ಚಿಂತನೆಗಳನ್ನು ಸದಾಕಾಲ ಮಾಡಬೇಕು. ಯಾವುದೇ ವಿಧವಾದಂತಹ ಅನ್ಯಥಾ ವಿಧವಾದಂಥ ಅಂದರೆ ಇದಕ್ಕೆ ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ಮಾಡುವಂತಹ ಚಿಂತನೆ ಬಗ್ಗೆ ಯಾವತ್ತೂ ಸಹ ಇಲ್ಲಿ ಮಾತನಾಡಬಾರದು. ಅದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ ಬಯಸ್ತಾ ಇದ್ದೇವೆ. ಹಾಗಾಗಿ ಇದರಂತೆ ಈ ರೀತಿಯಾಗಿ ಮುಂದಿನ ಕಾಲದಲ್ಲಿ ಇಲ್ಲೊಂದು ವಿಶೇಷವಾದಂತಹ ಅಭ್ಯಾಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ಅದಕ್ಕೆ ವಿದ್ಯಾಭ್ಯಾಸ ಬೇಕು. ಈ ವಿದ್ಯಾಭ್ಯಾಸದಿಂದ ಬುದ್ಧಿ ವಿಕಾಸ ಆಗುತ್ತೆ. ಆದರೆ ಈ ವಿದ್ಯಾಭ್ಯಾಸ ಸಾರ್ಥಕ ಆಗಬೇಕು ಅಂದರೆ ಸರಿಯಾಗಿ ಅದರ ವಿನಿಯೋಗ ಆಗಬೇಕು ಅಂತಂದರೆ ಅದಕ್ಕೆ ಸಂಸ್ಕಾರ ಅನ್ನೋದು ಮನುಷ್ಯನಿಗೆ ಬೇಕು. ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಸಹ ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಮಕ್ಕಳು. ಅದು ಸಹ ತುಂಬ ಮುಖ್ಯವಾದದ್ದು. ಒಳ್ಳೆಯ ಸಂಸ್ಕಾರ, ಅದರಲ್ಲೂ ನಮ್ಮ ಧರ್ಮ ನಮಗೆ ಕೊಡುವಂತಹ ಒಂದು ಸಂಸ್ಕಾರ, ಈ ಒಂದು ಸನಾತನ ಪರಂಪರೆ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ ಏನಿದೆಯೋ ಅದು ನಮಗೆ ಕೊಡುವಂತಹ ಒಂದು ಪರಂಪರೆ ಏನಿದೆಯೋ ಅದು ನಮಗೆ ಬಹಳ ಮುಖ್ಯವಾದದ್ದು. ಅದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪರಂಪರೆ. ಅದರ ಬಗ್ಗೆ ಒಂದೆರಡು ವಿಷಯ ಹೇಳಬೇಕು ಅಂತಂದರೆ, ಉದಾಹರಣೆಗೆ ರಾಮಾಯಣದಲ್ಲಿ ಒಂದು ಘಟನೆ ಇದೆ. ರಾವಣ ಸಂಹಾರವನ್ನು ಮಾಡಿದ ಮೇಲೆ ದೇವತೆಗಳು ಎಲ್ಲ ಬಹಳ ಖುಷಿ ಆಗ್ತಾರೆ. ಯಾಕಂದರೆ ಈ ರಾವಣ ದೇವತೆಗಳಿಗೆ ಎಲ್ಲರಿಗೂ ತುಂಬ ತೊಂದರೆ ಮಾಡ್ತಾ ಇದ್ದ. ರಾವಣ ಸಂಹಾರ ಮಾಡಿದ ಮೇಲೆ ದೇವತೆಗಳು ಸಹ ತುಂಬ ಸಂತುಷ್ಟರಾಗಿ ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ರಾಮನ ಹತ್ರ ಹೇಳ್ತಾರೆ, ಏನು ಅಂತಂದರೆ, ಈಗ ಈ ರಾವಣ ನಮಗೆ ತುಂಬ ತೊಂದರೆ ಮಾಡ್ತಾ ಇದ್ದ, ಆದರೆ ಇಂಥವನನ್ನು ನೀವು ಸಂಹಾರ ಮಾಡಿದ್ದೀರಿ, ಅದರಿಂದ ನಮಗೆ ಬಹಳ ದೊಡ್ಡ ಉಪಕಾರವಾಯಿತು. ಈಗ ಇಷ್ಟು ದೊಡ್ಡ ಉಪಕಾರ ನೀವು ನಮಗೆ ಮಾಡಿದ್ರಿಂದ ನಾವು ಸಹ ನಿಮಗೇನಾದರೂ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಅಂಥೇಳಿ ದೇವತೆಗಳು ರಾಮನ ಹತ್ರ ಹೇಳ್ತಾರೆ. ನೀವು ಏನು ಹೇಳಿದರೆ ಅದನ್ನು ನಾವೇನಾದರೂ ಒಂದು ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ರಾಮ ಏನು ಕೇಳ್ತಾನೆ ಅಂತ ಕೇಳಿದರೆ, ನೀವು ನನಗೇನಾದರೂ ಮಾಡುವುದಾದರೆ ಬೇರೆ ಇನ್ನೇನು ಬೇಕಾಗಿಲ್ಲ, ನನಗಾಗಿ ಅಂತ ಏನು ಬೇಕಾಗಿಲ್ಲ, ನೀವೇನಾದರೂ ಮಾಡಬೇಕು ಅಂತಿದ್ರೆ ಒಂದು ಕೆಲಸ ಮಾಡಿ. ಏನಾ ಕೆಲಸ ಅಂತ ಕೇಳಿದ್ರೆ, ಈ ಯುದ್ಧದಲ್ಲಿ ಇಷ್ಟೆಲ್ಲ ವಾನರರುಗಳು ನನಗೆ ಸಹಾಯಕ್ಕಾಗಿ ಬಂದಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಮುಂದೆ ಬಂದು ನಿಂತು ನನಗೆ ಸಹಾಯ ಮಾಡಿದ್ದಾರೆ ಈ ಯುದ್ಧದಲ್ಲಿ. ಆ ಯುದ್ಧವನ್ನು ಮಾಡುವ ಹೊತ್ತಿಗೆ ಕೆಲವು ವಾನರರ ಕೈಗಳು ಹೋಗ್ಬಿಟ್ಟಿದೆ, ಕೆಲವು ವಾನರಗಳ ಕಾಲುಗಳು ಹೋಗ್ಬಿಟ್ಟಿದೆ, ಕೆಲವರಿಗೆ ಗಾಯ ಆಗಿದೆ, ಕೆಲವರ ಪ್ರಾಣವೇ ಹೋಗ್ಬಿಟ್ಟಿದೆ, ಹೀಗೆಲ್ಲ ಆಗಿದೆ. ಈ ಯುದ್ಧವನ್ನು ಮಾಡುವ ಹೊತ್ತಿಗೆ ಅವರಿಗೆಲ್ಲ ಈ ಥರ ತೊಂದರೆ ಆಗಿದೆ. ನೀವೇನಾದರೂ ಮಾಡುವುದಾದರೆ ಈ ಎಲ್ಲ ವಾನರರು ಯುದ್ಧ ಪ್ರಾರಂಭ ಆಗಲಿಕ್ಕಿಂತ ಮೊದಲು ಯಾವ ರೀತಿಯಾಗಿ ಚೆನ್ನಾಗಿದ್ರು ಅದೇ ರೀತಿಯಾಗಿ ಮತ್ತೆ ಅವರನ್ನು ಮಾಡಿಬಿಡಿ ಸಾಕು. ಯಾರಿಗೆ ಕಾಲು ಹೋಗಿದೆಯೋ ಅವರಿಗೆ ಕಾಲನ್ನು ಕೊಡಿ, ಯಾರಿಗೆ ಕೈ ಹೋಗಿದೆಯೋ ಅವರ ಯಾರ್ಯಾರು ಏನೇನು ಕಳ್ಕೊಂಡಿದ್ದಾರೋ ಈ ಯುದ್ಧದಲ್ಲಿ ಅದೆಲ್ಲದೂ ಪುನಃ ಅವರಿಗೆ ಸಿಗುವಂತೆ ಮಾಡಿ. ಆ ಪ್ರಾಣ ಕಳ್ಕೊಂಡವರಿಗೆ ಪುನಃ ಪ್ರಾಣವನ್ನು ಕೊಡಿ, ಆಯಾ ಅವಯವಗಳನ್ನು ಕಳ್ಕೊಂಡವರಿಗೆ ಪುನಃ ಅದನ್ನು ಕೊಡಿ. ಅಷ್ಟು ಮಾಡಿದರೆ ಸಾಕು, ನನಗೆ ಇನ್ನೇನು ಬೇಕಾಗಿದೆ. ಯಾಕಂದರೆ ಅವರೆಲ್ಲ ನನ್ನ ಸಹಾಯಕ್ಕಾಗಿ ಬಂದವರು. ಆದ್ದರಿಂದ ಅವರಿಗೆ ಈ ಥರ ತೊಂದರೆ ನನ್ನ ಸಹಾಯಕ್ಕಾಗಿ ಬಂದಿದ್ದರಿಂದ ಅವರಿಗೆ ಹೀಗಾಯಿತು. ಆದ್ದರಿಂದ ನೀವು ನನಗೇನಾದರೂ ಮಾಡುವುದಾದರೆ ನನಗೆ ಅಂತೇನು ಬೇಡ, ಅವರಿಗೆಲ್ಲರಿಗೂ ಅದನ್ನು ಕೊಡಿ